ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 51. ಪ್ರತ್ಯೂಷ್ ಮತ್ತು ಉಷಾರವರು ತಮ್ಮ ಮನೆಯ ಬಳಿಯಲ್ಲಿರುವ ಶಿವ ದೇವಾಲಯಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥಿಸಿ ನಂತರ ಅಲ್ಲಿ ಪುರೋಹಿತರ ಹತ್ತಿರ ಪ್ರತ್ಯೂಷ್ಗೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ದೇನೆ. ಜಾತಕ ನೋಡಿ, ಒಳ್ಳೆ ಮುಹೂರ್ತ ನೋಡಿ ಪುರೋಹಿತರೆ ಎಂದಾಗ ಎರಡೂ ಜಾತಕಗಳನ್ನು ಪಡೆದವರು ತಮ್ಮ ಇಷ್ಟ ದೇವನಾದ ಶಿವನ ಪಾದದಡಿಯಲ್ಲಿ ಅದನ್ನಿಟ್ಟು ಪ್ರಾರ್ಥಿಸಿ ಜಾತಕವನ್ನು ಪರಿಶೀಲಿಸಿದರು. ಜಾತಕವನ್ನು ಪರಿಶೀಲಿಸಿದವರೇ ಪ್ರತ್ಯೂಷ್ನನ್ನು ದಿಟ್ಟಿಸತೊಡಗಿದರು. ಸ್ವಾಮಿ, ಏನಾದರೂ ಸಮಸ್ಯೆಯೇ ಎಂಬ ಉಷಾರವರ ಪ್ರಶ್ನೆಗೆ ಮುಗುಳ್ನಕ್ಕವರು, ಸಮಸ್ಯೆ ಇಲ್ಲದ ಜೀವನ ಭೂಮಿ ಮೇಲೆ ಇಲ್ಲ ತಾಯಿ. ಸಮಸ್ಯೆ ಬರುವುದೇ ಮನುಷ್ಯನನ್ನು ಇನ್ನೂ ದೃಢಗೊಳಿಸಲು. ಕೆಲವೊಮ್ಮೆ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪರಿಹಾರ ಕೂಡ ಅದರಲ್ಲಿಯೇ ಇರುತ್ತದೆ ಎಂದರು. ಅಂದರೆ ಹೇಳ್ತೀನಿ ತಾಯಿ ಎಂದವರು ಇಬ್ಬರ ಕಡೆಗೂ ನೋಡುತ್ತಾ, ಈ ಹುಡುಗಿಯ ಜಾತಕದ ಪ್ರಕಾರ ಚಿಕ್ಕ ವಯಸ್ಸಲ್ಲೇ ತುಂಬ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿದ್ದಾಳೆ. ಒಂದರ ಹಿಂದೆ ಒಂದು ಎಂಬಂತೆ ಅಪಾಯ ಅವಳ ಹಿಂದೆ ಇದ್ದರೂ ಕೊನೆಯ ಕ್ಷಣದಲ್ಲಿ ಅದರಿಂದ ಪಾರಾಗಿದ್ದಾಳೆ. ಅದು ಅವಳ ಪೂರ್ವಜರು ಮಾಡಿದ ಪುಣ್ಯದ ಫಲದಿಂದ. ಈ ಹುಡುಗಿಗೆ ಇನ್ನೂ ಒಂದು ಅಪಾಯ ಹತ್ತಿರದಲ್ಲೇ ಇದೆ ಎಂದರು. ಗಾಬರಿಯಾದ ಪ್ರತ್ಯೂಷ್ ಹಾಗೂ ಉಷಾರವರು, ಇದಕ್ಕೆ ಪರಿಹಾರವೇನೂ ಇಲ್ವಾ ಎಂದಾಗ ನಿಟ್ಟುಸಿರು ಬಿಟ್ಟವರು, ಇದೆ, ಖಂಡಿತ ಇದೆ. ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದ ಹುಡುಗ ಅವಳನ್ನು ಮದುವೆಯಾಗಬೇಕು. ಅದು ಮುಂದೆ ಬರುವ ಶ್ರವಣ ನಕ್ಷತ್ರದ ದಿನ ಎಂದಾಗ, ಸ್ವಾಮಿ, ಅದು ನಮ್ಮ ಪ್ರತ್ಯೂಷ್ ನಕ್ಷತ್ರ. ಗೊತ್ತು ತಾಯಿ, ಎಲ್ಲ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಎಲ್ಲ ಆ ಪರಶಿವನ ಲೀಲೆ. ಸರಿಯಾದ ಸಮಯಕ್ಕೆ ಮದುವೆ ಯೋಚನೆ ಮಾಡಿದ್ದೀರಿ. ಇವತ್ತಿಗೆ 5ನೇ ದಿನ ಶ್ರವಣ ನಕ್ಷತ್ರದಲ್ಲಿ ಅವರ ಮದುವೆ ನಡೆದರೆ ಮತ್ತೆ ಆ ಹುಡುಗಿಗೆ ಮೃತ್ಯು ದೋಷ ಬರುವುದಿಲ್ಲ. ಆದರೆ ಏನು ಹೇಳಿ, 3 ದಿನ ಆ ಮಗು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಶಿವನ ದೇವಾಲಯಕ್ಕೆ ಬಂದು ಶಿವನಿಗೆ ಜಲಾಭಿಷೇಕ ಮಾಡಬೇಕು. ಅದು ಇವನ ಜೊತೆಗೆ. 3ನೇ ದಿನ ಜಲಾಭಿಷೇಕದ ನಂತರ ಮಹಾಮೃತ್ಯುಂಜಯ ಹೋಮ ಮಾಡಬೇಕು ಎಂದಾಗ, ನೀವು ಹೇಳಿದಂತೆ ಮಾಡ್ತೇವೆ ಎಂದ ಪ್ರತ್ಯೂಷ್ ಅವರ ಆಶೀರ್ವಾದ ಪಡೆದ. ಅವರು ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವಾದ ಮಾಡಿದರು. ಉಷಾರವರು ಸದಾನಂದ್ರವರಿಗೆ ಕರೆ ಮಾಡಿ ಪುರೋಹಿತರು ಹೇಳಿದ ವಿಷಯವನ್ನು ತಿಳಿಸಿದರು. ಮೀರಾ ಪ್ರತ್ಯೂಷ್ ಜೊತೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕೆಂದಾಗ ಅವರು ಒಪ್ಪಿಗೆ ನೀಡಿದರು. ಮರುದಿನ ಮೀರಾ ಹಾಗೂ ಪ್ರತ್ಯೂಷ್ ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಜಲಾಭಿಷೇಕ ಮಾಡಿದರು. ಸತತ 3 ದಿನಗಳ ನಂತರ ಮಹಾಮೃತ್ಯುಂಜಯ ಹೋಮ ಕೂಡ ಮಾಡಿದರು. ಮದುವೆಗೆ ಹೆಚ್ಚು ದಿನಗಳು ಇಲ್ಲದಿದ್ದುದರಿಂದ ಎಲ್ಲ ಕೆಲಸಗಳನ್ನು ಒಬ್ಬೊಬ್ಬರಿಗೆ ಹಂಚಲಾಗಿತ್ತು. ಹೆಂಗಸರೆಲ್ಲರೂ ಸೀರೆ ಒಡವೆ ಅಂಗಡಿಗಳಿಗೆ ಹೋಗಿ ಮೀರಾಳಿಗೆ ಹಾಗೂ ತಮಗೆ ಬೇಕಾದವುಗಳನ್ನೆಲ್ಲ ಖರೀದಿಸಿದರು. ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಲು ನಿಶ್ಚಯಿಸಿದ್ದುದರಿಂದ ಅಲ್ಲಿಯ ಕೆಲಸಗಳನ್ನು ಗಂಡಸರು ನೋಡಿಕೊಳ್ಳುತ್ತಿದ್ದರು. ಮದುವೆಯ ಹಿಂದಿನ ದಿನ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೆಚ್ಚು ಜನರಿಗೆ ಆಹ್ವಾನವಿರಲಿಲ್ಲ. ನಿವಿ, ಚೇತು ಮತ್ತು ವೃಂದಾವನದವರು, ಜೊತೆಗೆ ದಿಶಾ ಹಾಗೂ ಭೈರವರವರು, ತನು ಹಾಗೂ ಅವಳ ಮನೆಯವರು, ಐಶ್ವರ್ಯ ಹಾಗೂ ಅವಳ ಮನೆಯವರು, ಹೇಗೆ ಸ್ವಲ್ಪ ಜನರು ಬಂದಿದ್ದರು. ಮೀರಾಳ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಕಾರ್ಯಗಳನ್ನು ಚರಣ್ ನೋಡಿಕೊಳ್ಳುತ್ತಿದ್ದರೆ ಅವನ ಸಹಾಯಕ್ಕೆ ಶಿವನ್ಯ ಅವನ ಜೊತೆಯಾದಳು. ಕೆಲಸದ ನಡುವೆಯೂ ಕಣ್ಣಲ್ಲೇ ಇಬ್ಬರ ಸಂಭಾಷಣೆ ನಡೆಯುತ್ತಿತ್ತು. ಮೀರಾ ಎಲ್ಲವನ್ನೂ ಗಮನಿಸುತ್ತಲೇ ತನ್ನೊಳಗೆ ನಗುತ್ತಿದ್ದಳು. ಮೀರಾಳ ಕೈಯಲ್ಲಿ ಚಂದದ ಮೆಹಂದಿ ಹಾಕಲಾಯಿತು. ಅದರ ನಂತರ ನಿವಿ, ಶಿವನ್ಯ, ಐಶ್ವರ್ಯ ಹೀಗೆ ಎಲ್ಲರೂ ತಮ್ಮ ತಮ್ಮ ಕೈಗೆ ಹಾಕಿದರು. ಎಲ್ಲರ ಕೈಯಲ್ಲಿ ಮೆಹಂದಿ ಬಣ್ಣ ತುಂಬ ಚೆನ್ನಾಗಿ ಬಂತು. ಮೀರಾಳಿಗೆ ಅಪಾಯವಿರುವ ಸಾಧ್ಯತೆ ಇದ್ದುದರಿಂದ ಮನೆಯ ಹೊರಗೆ ಯಾರಿಗೂ ತಿಳಿಯದಂತೆ ಅಂಗರಕ್ಷಕರನ್ನು ನೇಮಿಸಿದ್ದ ಚರಣ್. 2 ದಿನಗಳಿಂದ ಅಪರಿಚಿತ ವ್ಯಕ್ತಿಯೊಬ್ಬ ಮನೆಯ ಬಳಿಗೆ ಬರುವ ಪ್ರಯತ್ನ ಮಾಡುತ್ತಿದ್ದ ಎಂಬ ಮಾಹಿತಿ ನೀಡಿದ್ದರವರು. ಅದೇ ವ್ಯಕ್ತಿಯನ್ನು ಮತ್ತೆ ಕಂಡಾಗ ಚರಣ್ಗೆ ಅವನ ಬಗ್ಗೆ ತಿಳಿಸಿದವರೇ ಅವನ ಸಲಹೆ ಮೇರೆಗೆ ಆ ವ್ಯಕ್ತಿಯನ್ನು ಬಂಧಿಸಿದರು. ನಿವಿ ಮತ್ತು ಚೇತುವನ್ನು ಜೊತೆಯಲ್ಲಿ ಕಂಡಾಗಲೆಲ್ಲ ಹೇಗಾದರೂ ಅವರನ್ನು ದೂರ ಮಾಡಬೇಕೆಂದು ಯೋಚಿಸಿದಳು ದಿಶಾ. ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವ ಬದಲು
ನಿಧಾನವಾಗಿ ಯೋಚಿಸಿ ಒಂದೊಂದು ಹೆಜ್ಜೆ ಮುಂದಿಡಬೇಕು. ಸಾಧ್ಯವಾದರೆ ಅವಳನ್ನು ಈ ಭೂಮಿಯಿಂದಲೇ ದೂರ ಕಳುಹಿಸಬೇಕು ಎಂದು ಹೊಂಚು ಹಾಕುತ್ತಿದ್ದಳವಳು. ಏನು ದಿಶಾ, ಆವಾಗಿಂದ ಏನೋ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದೀಯಾ ಎಂದು ಸಾಕ್ಷಿ ಕೇಳಿದಾಗ ಬಾರದ ನಗುವನ್ನು ತರಿಸುತ್ತಾ ಏನಿಲ್ವಲ್ಲ ಎಂದಳು. ಸದಾನಂದ್ರವರು ವೇದಿಕೆಯ ಮೇಲೆ ಬಂದವರೇ ಮೈಕ್ ಹಿಡಿದು, ಎಲ್ಲರೂ ಬಂದಿದ್ದು ತುಂಬ ಖುಷಿಯಾಯಿತು. ನಿಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ನನ್ನ ಮಗಳು ಮೀರಾಳ ಮದುವೆ. ಇದೇ ಖುಷಿಯ ವೇಳೆಯಲ್ಲಿ ನಿಮಗೆ ಇನ್ನೊಂದು ಅಲ್ಲ 2 ಖುಷಿ ವಿಚಾರ ಹೇಳಬೇಕು ಎಂದವರು ಮಹೇಶ್ ರವರನ್ನು ವೇದಿಕೆಗೆ ಬರಲು ಹೇಳಿ ಮೈಕನ್ನು ಅವರ ಕೈಗೆ ನೀಡಿದರು. ಎಲ್ರಿಗೂ ನಮಸ್ಕಾರ. ಆ ಖುಷಿ ವಿಚಾರ ಏನಂದರೆ, ನನ್ನ ಮಗಳು ಐಶ್ವರ್ಯ ಹಾಗೂ ಡಾಕ್ಟರ್ ಅಭಿಲಾಷ್ಗೆ ಇವತ್ತು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಐಶು ಪುಟ್ಟ, ಅಭಿ ಇಬ್ಬರು ಬನ್ನಿ ಎಂದಾಗ ಐಶ್ವರ್ಯಳಿಗೆ ಅಚ್ಚರಿಯಾಗಿತ್ತು. ಅವಳಿಗೆ ಅದರ ಸುಳಿವು ಯಾರೂ ನೀಡಿರಲಿಲ್ಲ. ಡಾಕ್ಟರ್ ಅಭಿಲಾಷ್ನನ್ನು ನೋಡಿದಾಗ ಅವನು ಮುಗುಳ್ನಗುತ್ತಿದ್ದ. ನಿಮಗೆಲ್ಲ ಗೊತ್ತಿತ್ತಾ ಎಂಬಂತೆ ನೋಡಿದವಳಿಗೆ ಹೌದು ಎಂಬಂತೆ ಸನ್ನೆ ಮಾಡಿದನವ. ಹುಸಿಮುನಿಸು ತೋರಿದವಳು ಅವನ ಕಡೆಗೆ ನೋಡದೆ ತನ್ನ ತಂದೆಯ ಬಳಿಯಲ್ಲಿ ನಿಂತಳು. ತದನಂತರ ಸದಾನಂದ್ರವರು, ಇನ್ನೊಂದು ಜೋಡಿಗೂ ಇವತ್ತು ರಿಂಗ್ ಎಕ್ಸ್ಚೇಂಜ್ ಇದೆ ಎಂದವರೇ ಶಿವನ್ಯ ಕಡೆಗೆ ನೋಡಿ, ಶಿವಿ ಬಾರಮ್ಮ ಎಂದಾಗ ಶಿವನ್ಯ ಗರಬಡಿದಂತೆ ನಿಂತಳು. ಅಯ್ಯೋ ದೇವ್ರೆ, ಇದೇನಿದು? ಮೊನ್ನೆ ತಾನೇ ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಎಲ್ಲ ಸರಿಯಾಗಿ 2 ದಿನ ಆಗಿಲ್ಲ, ಆಗಲೇ ನನ್ನ ಪ್ರೀತಿಯನ್ನು ಕಳೆದುಕೊಳ್ಳೋ ಹಾಗಾಯ್ತಾ? ಕೃಷ್ಣ, ಇದು ಬರೀ ಮೋಸ. ನನಗೆ ನನ್ನ ಪ್ರೀತಿ ಬೇಕು. ಹಾಗಂತ ಅಪ್ಪನ ಮನಸ್ಸು ನೋಯಿಸಲು ನನ್ನಿಂದ ಆಗಲ್ಲ. ಈ ವರ್ಷ ನನ್ನ ಓದು ಮುಗಿದ ಮೇಲೆ ಅಪ್ಪನ ಹತ್ರ ಚರಣ್ ಅವರ ವಿಷಯ ಮಾತಾಡೋಣ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಅಪ್ಪ, ಇದೆಂಥ ದ್ವಂದ್ವ ಪರಿಸ್ಥಿತಿ, ಇವಾಗ ಏನು ಮಾಡಲಿ ಎಂದು ಚರಣ್ಗಾಗಿ ಹುಡುಕಾಡಿದಳು. ಅವನೆಲ್ಲೂ ಕಾಣಲಿಲ್ಲ. ಅವಳ ಚಡಪಡಿಕೆಯನ್ನು ಕಂಡು ನೀವಿ ನಗುತ್ತಿದ್ದಳು. ಕಾರಣ ಅದರ ಸೂತ್ರಧಾರಿ ಅವಳೇ. ನಗುವನ್ನು ತಡೆದು, ಶಿವಿ ಬೇಗ ಹೋಗು, ಅಪ್ಪ ಕರೀತಿದ್ದಾರೆ ಎಂದಾಗ ಅವಳು ಸರಿ ಎಂದು ತಲೆಯಾಡಿಸಿದರೆ ಅವಳ ವಿಷಯ ಗೊತ್ತಿದ್ದ ತನು, ನೀವಿ ಅಕ್ಕ, ಇದು ತಪ್ಪಲ್ವಾ? ಶಿವಿಗೆ ಇಷ್ಟ ಇದೆಯೋ ಇಲ್ವೋ ಅಂತಾನೂ ಕೇಳಿದೆ. ಅದು ಯಾರ್ದೋ ಜೊತೆ ಅವಳ ರಿಂಗ್ ಎಕ್ಸ್ಚೇಂಜ್ ಮಾಡ್ತಿದ್ದೀರಲ್ವಾ ಎಂದಾಗ, ನೋಡ್ತಾನು, ನಮ್ಮನ್ನು ಚಿಕ್ಕಂದಿನಿಂದ ತುಂಬ ಪ್ರೀತಿಯಿಂದ ಸಾಕಿ ಸಲಹಿದವರು ಅವರು. ನಮ್ಮ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಂಡವರು, ಕಷ್ಟ ತಿಳಿಸದೆ ನಮ್ಮನ್ನು ಬೆಳೆಸಿದವರು. ಅಂಥವರಿಗೆ ಮಗಳನ್ನು ಮದುವೆಯಾಗುವ ಗಂಡನ್ನು ಆಯ್ಕೆ ಮಾಡುವ ಹಕ್ಕು ಇಲ್ವಾ ಎಂದಳು ನಿವಿ. ಹಕ್ಕು ಇಲ್ಲ ಅಂತ ಹೇಳ್ತಿಲ್ಲ ಅಕ್ಕ, ಆದರೆ ಕೊನೆಯ ತನಕ ಜೊತೆಯಾಗಿ ಬಾಳ್ಬೇಕಾದವಳು ಅವಳು. ಅವಳ ಅಭಿಪ್ರಾಯ ಕೂಡ ಮುಖ್ಯ ಅಲ್ವಾ ಎಂದಾಗ ನಿವಿ ಸುಮ್ಮನೆ ಮುಗುಳ್ನಕ್ಕಳಷ್ಟೆ. ಕೇಳಿ ಬಹು ಬಹು ಎನ್ನುತ್ತಾ ಬಂದವನೇ ನಿವಿಯಲ್ಲಿ ಅದೇನೋ ಹೇಳಿ ಮುಖ ತಿರುಗಿಸಿದ. ಅವನು ನೋಡಿದ ದಿಶೆಯಲ್ಲಿ ನೋಡಿದವಳಿಗೆ ಕಂಡದ್ದು ಅವನನ್ನೇ ನೋಡುತ್ತಿದ್ದ ಜೂಲಿಯನ್ನು. ಓಹೋ, ಎಲ್ರಿಗೂ ಮದುವೆ ಆಗ್ತಿದೆ, ನನ್ನ ಮತ್ತು ಜೂಲಿ ಮದುವೆ ಯಾವಾಗ ಅಂತ ಕೇಳ್ತಿದ್ಯಾ ಎಂದಾಗ ಹೌದು ಎಂಬಂತೆ ಅವನದೇ ರೀತಿಯಲ್ಲಿ ಹೇಳಿದ ಕೇಡಿ. ಆಗ ಮೀರಾ ಜೊತೆ ಇದ್ದ ಜೂಲಿ ಅವಳಿಂದ ಬಿಡಿಸಿ ಕೇಡಿ ಹತ್ರ ಬಂತು. ಜೂಲಿಯನ್ನು ಕಂಡದ್ದೇ ತಡ ಕೇಡಿ ನಿವಿಯನ್ನು ಬಿಟ್ಟು ಅದರೊಂದಿಗೆ ಹೋಯಿತು. ಇಬ್ಬರು ಅವರ ಪ್ರೇಮ ಲೋಕದಲ್ಲಿ ತೇಲಿದವು. ವೇದಿಕೆ ಹತ್ತಿರ ಬರುತ್ತಿದ್ದಂತೆ ಒಂದೊಂದೇ ಹೆಜ್ಜೆ ಇಟ್ಟವಳ ಹೃದಯ ಬಡಿತದ ವೇಗ ಏರಿತು. ಬಾ ಪುಟ್ಟ ಎಂದ ಸದಾನಂದ್ರವರು, ನನ್ನ ಮಗಳು ಶಿವನ್ಯಾಳಿಗೆ ನನ್ನ ತಂಗಿ ಮಗನಾದ ಚರಣ್ ರಾಜ್ ಜೊತೆಗೆ ಮದುವೆ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದಾಗ ಆಶ್ಚರ್ಯಚಕಿತಳಾದಳು ಅವಳು. ತನ್ನ ತಂದೆಯ ಕಡೆಗೆ ನೋಡಿದಾಗ, ನನಗೆಲ್ಲ ಗೊತ್ತು ಪುಟ್ಟ, ನೀವಿ ಎಲ್ಲ ವಿಷಯವನ್ನು ಹೇಳಿದಾಳೆ ಎಂದಾಗ ನಿವಿಯ ಕಡೆಗೆ ನೋಡಿ ಹೇಗೆ ಗೊತ್ತು ಎಂಬಂತೆ ನೋಡಿದಾಗ ಎಲ್ಲ ಗೊತ್ತು ಎಂಬಂತೆ ಕಣ್ಣ ಸನ್ನೆ ಮಾಡಿದಳು ನಿವಿ. ತನು ಕೂಡ ಆಶ್ಚರ್ಯದಿಂದ ನಿವಿಯನ್ನು ನೋಡಿದಾಗ ಸುಮ್ಮನೆ ಮುಗುಳ್ನಕ್ಕಳಷ್ಟೆ. ಅಕ್ಕ, ಅಂದರೆ ನಿಮಗೆ ಮೊದಲೇ ಎಲ್ಲ ಗೊತ್ತಿತ್ತಾ? ಹೌದು ತನು, ಎಲ್ಲ ಗೊತ್ತಿತ್ತು. ನನ್ನ ಬರ್ತ್ಡೇ ದಿನ ಅಪ್ಪನಿಗೆ ಶಿವಿ ಮತ್ತು ಚರಣ್ ಸರ್ ವಿಷಯ ಹೇಳಿದಾಗ ಅವರು ಹೇಳಿದ್ದು ಇಷ್ಟೆ. ಚರುವನ್ನು ನೋಡಿದಾಗಲೆಲ್ಲ ಶಿವಿಗೆ ಅವನೇ ಸರಿಯಾದ ಜೋಡಿ ಅಂತ ಅನಿಸ್ತಿತ್ತು ನನಗೆ. ಅದು ಅವನು ನನ್ನ ತಂಗಿ ಮಗ ಅಂತ ತಿಳಿಯೋ ಮೊದಲೇ ಎಂದರು. ಆದರೆ ಮೀರು ಜೊತೆ ಆ ಕೆಟ್ಟ ಘಟನೆ ನಡೆಯೋದ್ರಿಂದ
ಈ ವಿಷಯವನ್ನು ಮುಂದೂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾರೇನು ಹೇಳದೇ ಇದ್ರು ಯಾವಾಗ ಯಾರಿಗೇನು ಬೇಕು ಎಲ್ಲ ನಿಂಗೆ ಗೊತ್ತು. ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ತೀಯ. ನಿನ್ನ ಥರ ಬೇರೆ ಯಾರೂ ಇರೋಕ್ಕಾಗಲ್ಲ ಎಂದಾಗ, ಹೌದು ತಾನು, ಹೇಳದೇ ಇದ್ದರೂ ಎಲ್ಲರ ವಿಷಯ ನನಗೆ ಗೊತ್ತು, ಎಲ್ಲರ ವಿಷಯ ಎಂದು ಒತ್ತಿ ಹೇಳಿದಳು. ತಾನು ಅರ್ಥವಾದವಳಂತೆ, ಅಕ್ಕ ಅಲ್ಲಿ ನೋಡು ಎಂದು ವಿಷಯ ಬದಲಿಸಿದಳು. ಎಲ್ಲರ ಸಮ್ಮುಖದಲ್ಲಿ ಐಶ್ವರ್ಯ ಅಭಿಲಾಷ್, ಶಿವನ್ಯ ಚರಣ್ರಾಜ್ ಉಂಗುರ ಬದಲಾಯಿಸಿಕೊಂಡರು. ನಿವಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಮನಸ್ಸಲ್ಲೇ ಕೃಷ್ಣನಿಗೆ ಧನ್ಯವಾದ ಹೇಳಿದಳು. ಮರುದಿನ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ತಲುಪಿದರು. ಮದುವೆಗೆ ಎಲ್ಲ ತಯಾರಿ ನಡೆದಿತ್ತು. ಆದರೆ ಮೀರಾ ಮಾತ್ರ ಅಲ್ಲಿರಲಿಲ್ಲ. ಮುಂದುವರಿಯುವುದು.